ಅದ್ರಿ ಟಿ ವಿ ನೋಡ್ರಿ ಯಾಕೆ ಹೊಡಿಬೇಕಂದ್ರೆ ನಾವು ಟಿ ವಿ ನೋಡ್ಕೊತ ಕೂತಿದ್ದು ಇವತ್ತು ಇಲೆಕ್ಷನ್ ರಿಸಲ್ಟ್ ಇದ್ದು ರೀ. ಮತ್ತು ಇದು ನಮ್ಮ ಬಿ ಜೆ ಪಿ ಅವ್ರು ಯಾರೂ ಲೀಡ್ರುಗಳು ಇವರು ಒಕ್ಕಟ್ಟದಿಂದ ಇಲ್ಲ. ಮೊದಲು ಇವ್ರು ಮೋದಿ ಅವ್ರು ಏನೈತೆ ಅದನ್ನು ಸ್ವಲ್ಪ ಈ ರಾಜ್ಯ ಸರ್ಕಾರ ಇವ್ರು ಏನು ಲೀಡ್ರುಗಳು ಅದಾರ ಮೊದಲು ಎಲ್ಲ ಇವ್ರು ಮೀಟಿಂಗ್ ತಗೋರಿ. ಮೊದಲು ಅವರು ಹತ್ತಾಟೆ ಇವರು ಹತ್ತಾಟೆ ಹಿಂಗೆ ಮಾಡಿದ್ರೆ ಬಿ ಜೆ ಪಿ ಮತ್ತು ಕಾರ್ಯಕರ್ತರು ಏನು ಮಾಡ್ತಾರೆ ಗೊತ್ತನ್ರಿ, ತೀರಾ ಅದು ಕಾರ್ಯಕರ್ತರನ್ನ ಬಲಿಪಶು ಮಾಡಿಬಿಡ್ತೀರಿ ನೀವು. ನಿಮ್ಮ ಲೀಡರ್ಗಳಿಗೆ ಸಂಬಂಧ ಏನಾಗಿಬಿಡತ್ತೆ, ಈ ಕಾರ್ಯಕರ್ತರು ಬಲಿಪಶು ಹಾಕಾರ. ಬಿಟ್ಟಿ ಭಾಗ್ಯ ಕೊಟ್ಟಾರ, ಭಾಗ್ಯ ಕೊಟ್ಟರು ಇವು ಜನರಿಗೆ ಏನಾಗಿಬಿಟ್ಟತಿ ಏನೂ ತಿಳಿಯಲ್ದು. ಇವಕ್ಕೆ ದೇಶನ ಹಾಳಾಗಿ ಹೋಗತ್ತೀನಿ ತಿಳ್ಕೊಬೇಕ್ರಿ ಅದನ್ನ. ಮೊದಲು ಅವ್ನು ಬಿ ಜೆ ಪಿ ಅವ್ರು ಮೊದಲು ಎಲ್ಲ ಲೀಡ್ರುಗಳು ಒಕ್ಕಟ್ಟಾಗ ಮೊದಲು ಆದಾಗ ಇದು ಮುಂದೆ ಏನಾಗತ್ತೆ ಗೊತ್ತಂದು ಇದು ಕಾರ್ಯಕರ್ತರಿಗೆ ಒಂದು ಇದು ಆಕತಿ. ಇಲ್ಲ ಕಾರ್ಯಕರ್ತರು ಬಲಿಪಶು ಆಗಿ ಹೋಗ್ಬಿಡ್ತಾರೆ ಇವ್ರಿಗೆ, ಲೀಡ್ರುಗಳ ಕೈಯಾಗ ಸಿಕ್ಕಾಸಿ. ಕ್ಷೇತ್ರ ನೋಡ್ರಿ ಯಾವ ನಮೂನೆ ಅದು ಇವು ಈಗ ಏನು 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 ಮೂರು ಒಂದರ ಬರ್ಬೇಕಲ್ಲ, ಒಂದೂ ಬರಲಿಲ್ಲ. ಯಾಕೆ ಬರಲಿಲ್ಲ? ಇವ್ರ ಲೀಡ್ರುಗಳು ಯಾರೂ ಒಕ್ಕಟ್ಟಿಲ್ರಿ. ಬಸನಗೌಡ ಒಂದು ಪಾಟೀಲ್ ಈ ಕಡೆ ಹೋಗವ, ಇವ್ರು ಈ ಕಡೆ ವಿಜೇಂದ್ರ ಈ ಕಡೆ ಹೋಗವರು. ಮತ್ತು 3-4 ಪಾರ್ಟಿ ಆದ್ರೆ ಮತ್ತು ಇವು ಕಾರ್ಯಕರ್ತರ ಗತಿ ಏನ್ರಿ? ಇದು ಕಾರ್ಯಕರ್ತರು ಬಲಿ ಕೊಸ್ಕೊಡ್ತಾನೆ ಹೊಡೆದ್ರು. ಮೊದಲು ಮೋದಿ ಅವರು ಅದನ್ನು ಸ್ವಲ್ಪ ಇವ್ರನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡ್ಕೋರಿ. ಅದನ್ನು ಮೊದಲು ಒಕ್ಕಟ್ಟು ಮಾಡಿ ಅದನ್ನು. ಇಲ್ಲ ಕಾರ್ಯಕರ್ತರು ಇದ್ದಾವ್ರ ಸತಿ ಹೊಕ್ಕಾರ ಮತ್ತೇನು